ಸರ್, ವಿಜಯನಗರ ಫೋರ್ ಸ್ಟೇಜ್ ಅಲ್ಲಿ ಬಹುತೇಕ ರಸ್ತೆಗಳಲ್ಲಿ ಕಸದ ರಾಶಿ ಕಂಡುಬರ್ತಿದೆ. ಈಗ ನಿಮ್ಮ ಶಾಲೆ ಪಕ್ಕದಲ್ಲಿ ಒಂದಷ್ಟು ಕಸದ ರಾಶಿಗಳಿದೆ, ರಸ್ತೆ ಪಕ್ಕದಲ್ಲಿದೆ. ಶಾಲೆ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತಿದೆ, ಮಕ್ಕಳ ಆರೋಗ್ಯದ ಮೇಲೆ ಈ ಸಮಸ್ಯೆಗಳು ಬೀಳುತ್ತೆ? ಈ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಈ ಪರಿಸರ ಅನ್ನೋದು ಮಕ್ಕಳ ಆರೋಗ್ಯದ ಮೇಲೆ ತುಂಬ ಮುಖ್ಯ. ಸೊ ಅದರಲ್ಲಿಯೂ ಕೂಡ ಈ ಒಂದು ಕಸ ಏನಾಗ್ತಾ ಇದ್ದಾರೆ ಅದು ತುಂಬ ಶಾಲೆ ಮೇಲೆ ಮತ್ತು ಮಕ್ಕಳ ಮೇಲೆ ಇರ್ಬೋದು, ಮತ್ತು ಅದು ಪಬ್ಲಿಕ್ಗೂ ಕೂಡ ಅದು ತುಂಬ ತೊಂದರೆಯನ್ನು ಕೊಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಗರ ಪಾಲಿಕೆಗೆ ಕೂಡ ಮಾಹಿತಿಯನ್ನು ತಿಳಿಸಿದ್ದೇವೆ, ಈ ರೀತಿ ಆಗ್ತಿದೆ, ತೊಂದರೆ ಆಗ್ತಿದೆ ಅಂತ. ಆದರೂ ಕೂಡ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಸೊ ನಮ್ಮ ಶಾಲೆ ಏನು ಕಸ ಏನಾಗುತ್ತೆ ಆ ಕಸನೂ ಕೂಡ ನಾವು ಹೊರಗಡೆ ಹಾಕ್ತಾಯಿದ್ದೀವಿ. ಸೊ ಆದ್ದರಿಂದ ಇದು ತುಂಬ ಸಮಸ್ಯೆಯನ್ನು ಕೊಡ್ತಾ ಇದೆ. ಅದರಲ್ಲೂ ಮಕ್ಕಳ ಆರೋಗ್ಯ, ಅದರಲ್ಲೂ ಈಗ ತುಂಬ ವೈರಸ್ ಇನ್ಫೆಕ್ಷನ್ನು ಮತ್ತು ಇತ್ತೀಚೆಗೆಲ್ಲ ಕೊರೋನಾ ಇದೆಲ್ಲ ಬಂದಿರೋದ್ರಿಂದ ಯಾವುದರಿಂದ ಬಂದಿರುತ್ತೆ ಅಂತಂದರೆ ಅದು ನಾರ್ಮಲಾಗಿ ಪರಿಸರದಿಂದನೇ ಬಂದಿರುತ್ತೆ. ಸೊ ಅದರಿಂದ ಪರಿಸರವನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವಿ, ನಾವು ಮಕ್ಕಳಿಗೆ ಟೀಚ್ ಮಾಡ್ತಾ ಇರ್ತೀವಿ ಹೀಗೆ ಇಟ್ಕೊಳ್ಬೇಕು, ಸೊ ಈ ರೀತಿ ನೀವು ಉಸಿರಾಟವನ್ನು ತೊಗೊಳ್ಬೇಕು ಅಥವಾ ನಿಮ್ಮ ಆರೋಗ್ಯವನ್ನು ಪರಿಸರದಲ್ಲಿ ಈ ರೀತಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೀವಿ. ಸೊ ಈಗಿದ್ದಾಗ ನಮ್ಮ ಪರಿಸರವನ್ನೇ ನಾವು ಸುತ್ತಮುತ್ತ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದಾಗ ಅದು ಆಬ್ವಿಯಸ್ಲಿ ಅದು ಪರಿಣಾಮವನ್ನು ಖಂಡಿತ ಬೀರುತ್ತೆ. ಈ ಬಗ್ಗೆ ನಗರ ಪಾಲಿಕೆಗೆ ಗಮನಕ್ಕೆ ತಂದಿದ್ದೀವಿ, ಅದು ಡಿಸ್ಪೋಸ್ ಆಗ್ತಾ ಇದೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋಷ್ಟರಲ್ಲಿ ಅಷ್ಟೊಂದು ಕ್ಲೀನಾಗಿ ಆಗ್ತಾ ಇಲ್ಲ. ಈಗ ಶಾಲೆ ಸುತ್ತಮುತ್ತ ಮುಂಚೆ ಅದು ಶಾಲೆ ಮುಂದೆ ಹಾಕ್ತಾಯಿದ್ರು, ಶಾಲೆ ಮುಂದೆ ಅಂದರೆ ಏನು ಹೈಟೆನ್ಷನ್ ಡಬಲ್ ರೋಡ್ ಇದೆ ಅದ್ರ ಮುಂದೆ. ಈಗ ಅದು ಕಂಪ್ಲೀಟ್ ಅವಾಯ್ಡ್ ಆಗಿದೆ ಮೋರ್ ದೆನ್ 2 ಇಯರ್ಸಿಂದ. ಬಟ್ ಇಲ್ಲಿ ಏನು ಕಸ ಆಗ್ತಾಯಿತ್ತು ಆ ಕಸ ಇವಾಗ ಆ ಪಾರ್ಕ್ದು ಎಡ್ಜ್ ಇದೆಯಲ್ಲ ಅಲ್ಲಿ ಆ ಕಾರ್ನರ್ನಲ್ಲಿ ಜಾಸ್ತಿ ಆಗ್ತಾಯಿದೆ. ಆ ಕಸ ಅಲ್ಲಿಗೆ ಹೋಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಪಬ್ಲಿಕ್ಸೇ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗೋಪಾಯವನ್ನು ತಗೊಳ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮದೇನು ನಗರ ಪಾಲಿಕೆ ಇರುತ್ತೆ, ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಆರೋಗ್ಯ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಅದನ್ನು ನೋಡಿ, ಮುಖ್ಯವಾಗಿ ಮಕ್ಕಳ ಆರೋಗ್ಯದ ಮೇಲೆ ಅದು ತುಂಬ ವ್ಯತಿರಿಕ್ತವಾದ ಪರಿಣಾಮ ಬೀಳುತ್ತೆ. ಜೊತೆಗೆ ಅದು ಪಾರ್ಕ್ ಪಕ್ಕನೂ ಇದೆ. ಸೊ ಪಾರ್ಕ್ ಅಂತ ಅಂದಾಗ ಅಲ್ಲಿಗೆ ಬರೋದೇ ವಿಶ್ರಾಂತಿಯನ್ನು ಪಡ್ಕೊಳ್ಳೋಕ್ಕೆ ಮತ್ತು ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ, ವಿಹಾರವನ್ನು ಪಡ್ಕೊಳ್ಳೋದಕ್ಕೆ ಬರ್ತಾರೆ. ಆಗಿದ್ದಾಗ ಅಲ್ಲಿ ಬಂದು ಆ ಕಸದಿಂದ ನಾವು ರೋಗವನ್ನು ಅಥವಾ ಯಾವುದೇ ಒಂದು ಬ್ಯಾಕ್ಟೀರಿಯಾಸ್ಗಳನ್ನು ತಗೊಂಡೋಗೋದಿದೆಯಲ್ಲ ಅದು ತುಂಬ ತುಂಬ ಅತಿಯಾದ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸ್ಥಳೀಯ ಜನಪ್ರತಿನಿಧಿಗಳು ಹೌದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಯಾಕೆ ಅಂತಂದರೆ ಇಲ್ಲಿ ಮನೆಗಳು ಅಷ್ಟು ಹತ್ತಿರದಲ್ಲಿ ಇಲ್ಲ. ಜೊತೆಗೆ ಆ ಕಸ ಏನು ಇಲ್ಲಿ ಡೆಪಾಸಿಟ್ ಆಗ್ತಾಯಿತ್ತು ಇವಾಗ ಇಲ್ಲಿ ಆಗ್ತಾ ಇದೆ. ಅದನ್ನು ತುಂಬ ಸಲ ನಾವು ಶಾಲೆಯಿಂದನೂ ಕೊಟ್ಟಿದ್ದೀವಿ, ಇವಾಗ ಪಬ್ಲಿಕ್ಸು ಕೂಡ ಅದನ್ನು ರಿಪೋರ್ಟ್ ಮಾಡಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಬಟ್ ಶಾಲೆಯಿಂದ ನಾವು ಕೊಟ್ಟಿದ್ದೀವಿ. ಅದನ್ನು ಆ ಶಾಲೆಯಿಂದ ಕೊಟ್ಟಿರೋದಕ್ಕೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಯಾವುದೇ ರೀತಿ ಏನು ರಿಯಾಕ್ಷನ್ ನಮಗೆ ಸಿಗ್ತಾ ಇಲ್ಲ, ನಮಗೆ ಸೂಕ್ತ ಪರಿಹಾರವನ್ನು ನಮಗೆ ಒದಗಿಸ್ತಾ ಇಲ್ಲ. ಖಂಡಿತ ಬೀಳ್ತಾ ಇದೆ ಕೂಡ. ಯಾಕೆ ಅಂತಂದರೆ ನಾವು ಮಕ್ಕಳನ್ನ ಅಲ್ಲಿ ಗ್ರೌಂಡಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಗ್ರೌಂಡಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ದೈಹಿಕ ಶಿಕ್ಷಕರು ಏನಿದ್ದಾರೆ ಅವರು ಅದ್ರ ಮೇಲೆ ಹೋಗಬೇಕು. ಆಬ್ವಿಯಸ್ಲಿ ಅದು ಈಗ ನಾವು ತುಂಬ ದೂರದಲ್ಲಿದ್ರೇ ಅಷ್ಟೊಂದು ನಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಂಥದ್ರಲ್ಲಿ ಸಣ್ಣ ಮಕ್ಕಳು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದೋ ಮಕ್ಕಳು, ಸಣ್ಣ ಮಕ್ಕಳು, ಇನ್ನೂ ಸಣ್ಣ ಮಕ್ಕಳು, ಆ ಮಕ್ಕಳು ಆ ಗಾಳಿಯನ್ನು ಅಥವಾ ಅಲ್ಲಿ ಬರುವಂಥ ಬ್ಯಾಕ್ಟೀರಿಯಾವನ್ನು ಇಂಟೇಕ್ ಮಾಡಿದಾಗ ಖಂಡಿತ ಅವರಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋದು ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗೋದಿಲ್ಲ. ಅಧಿಕಾರಿಗಳಿಗೆ ದಯವಿಟ್ಟು ಈ ಒಂದು ಕಸದ ವಿಲೇವಾರಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಪ್ರತಿ ಸಲ ಅದನ್ನು ಗಮನಿಸಬೇಕಾಗಿರುವಂತಹ ಅನಿವಾರ್ಯತೆ ಇಲ್ಲ. ಯಾಕೆಂತಂದರೆ ಮಕ್ಕಳನ್ನು ಪೋಷಣೆ ಮಾಡೋದು ಶಾಲೆಗೆಷ್ಟು ಜವಾಬ್ದಾರಿ ಇರುತ್ತೋ ಅದೇ ರೀತಿ ಸರ್ಕಾರಕ್ಕೂ ಜವಾಬ್ದಾರಿ ಇರುತ್ತೆ, ಅದೇ ರೀತಿ ನಗರ ಪಾಲಿಕೆಗೂ ಕೂಡ ಜವಾಬ್ದಾರಿ ಇರುತ್ತೆ. ಸೊ ನಗರ ಪಾಲಿಕೆಗಳು ಕೇವಲ ರಾಜಕೀಯದಲ್ಲಿ ತೊಡಕೊಳ್ಳೋ ಬದಲು ಅಥವಾ ಜನಪ್ರತಿನಿಧಿಗಳು ರಾಜಕೀಯದಲ್ಲಿ ತೊಡಕೊಳ್ಳೋ ಬದಲು ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಪರಿಸರದ ಸಮತೋಲನದ ಮೇಲೆ
ಅಂದರೆ ಪರಿಸರ ತುಂಬ ಚೆನ್ನಾಗಿದ್ದಾಗ ನಾವು ಖಂಡಿತ ಏನು ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ವಾತಾವರಣ ಚೆನ್ನಾಗಿರುತ್ತೆ, ನಾವು ಸೇವಿಸುವಂಥ ಗಾಳಿ ನೀರು ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಇದ್ರ ಕಡೆ ಜಾಸ್ತಿ ಗಮನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮತ್ತು ಪಾಲಿಕೆಗೆ ನಾನು ಸ್ಕೂಲ್ ಪಕ್ಕ ಏನು ಗಾರ್ಬೇಜ್ ಬಿದ್ದಿದೆ ಅದರಿಂದ ಫುಲ್ಲು ಡಿಸೀಸಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹೆಂಗೆ ಅಂತ ಅಂದರೆ ಕಸ ಎಲ್ಲ ಏನು ಬಿದ್ದಿದೆ ಅದ್ರ ಮೇಲೆ ಮಸ್ಕಿಟೋಸ್ ಆಗಲಿ ಬೇರೆ ಹೌಸ್ ಫ್ಲೈಗಳಾಗಲೆಲ್ಲ ಬಂದುಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ಅದ್ರ ಮೇಲಿಂದ ಬೇರೆ ಕಡೆ ಅದು ಡಿಸೀಸ್ನ ಕ್ಯಾರಿ ಮಾಡ್ತಾ ಇದೆ. ಅದರಿಂದ ಡಿಸೀಸ್ ಇನ್ನೂ ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಅದಾದಮೇಲೆ ಅದನ್ನು ನಾವು ಸುಡೋದ್ರಿಂದ ಅದರಿಂದನೂ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ. ಯಾಕಂದರೆ ಅದು ಹಾರ್ಮ್ಫುಲ್ ಗ್ಯಾಸಸನ್ನು ರಿಲೀಸ್ ಮಾಡೋದ್ರಿಂದ ಅದರಿಂದನೂ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ನಮ್ಮ ಸ್ಕೂಲ್ ಪಕ್ಕ ಇರುವಂಥ ಗಾರ್ಬೇಜನ್ನು ಅದನ್ನು ಟೇಕ್ಔಟ್ ಮಾಡೋದ್ರಿಂದ ತುಂಬ ಯೂಸಸ್ ಆಗುತ್ತೆ. ಸರ್ಕಾರಕ್ಕೆ ಜನಪ್ರತಿನಿಧಿಗಳು ಏನು ಹೇಳಿ ಬಯಸ್ತಾರೆ? ಅದೇ ಡಸ್ಟ್ಬಿನ್ ಅಂತ ಕರೆಕ್ಟಾಗಿದೆ ಮತ್ತು ಡೈಲಿ ಊಟಗಳಿಂದಾಗಲಿ ಬೆಳವಡಿ ಅವ್ರ ಕಡೆಯಿಂದ ವೆಹಿಕಲ್ಸ್ ಬರ್ತಾನೆ ಇರುತ್ತೆ, ಮನೆ ಮುಂದ್ಗಡೆ ಬರುತ್ತೆ. ಆದ್ದರಿಂದ ಅಲ್ಲಿ ನಾವು ಗಾರ್ಬೇಜಸನ್ನು ಥ್ರೋ ಮಾಡ್ಬೋದು. ಅದನ್ನು ಬಿಟ್ಟರೆ ರೋಡ್ ಪಕ್ಕ ಎಲ್ಲ ನಾವು ಥ್ರೋ ಮಾಡೋದ್ರಿಂದ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ. ಡೈಲಿ ಮನೆ ಮುಂದೆ ಬರುತ್ತಲ್ವ, ಅದಕ್ಕೆ ಹಾಕಿಬಿಟ್ರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗೋದ್ರಿಂದ ಕಡಿಮೆ ಆಗುತ್ತೆ. ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದರಿಂದ ಡಿಸೀಸಸ್ಸು ಬರುತ್ತೆ. ಅದೊಂದು ಪಾಯಿಂಟ್ ಅಂದರೆ ನಮಗೆ ಓಡಾಡೋಕ್ಕೂ ಸ್ಮೆಲ್ ಬರುತ್ತೆ, ಅದರಿಂದನೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮತ್ತು ಯಾರಾದರೂ ಅದು ಓಡಾಡ್ಬೇಕಾದ್ರೂ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದು ಗೌರ್ಮೆಂಟಿಂದ ಡಸ್ಟ್ಬಿನ್ಸ್ ಕೊಟ್ಟಿದ್ದಾರೆ, ಬ್ಲೂ ಮತ್ತು ಗ್ರೀನ್ ಡಸ್ಟ್ಬಿನ್ಸು. ಅದನ್ನು ಕೊಡೋದಷ್ಟೇ ಅಲ್ಲ, ಅದನ್ನು ಸರಿಗೆ ಕರ್ತವ್ಯ ಮಾಡ್ತಿದ್ದಾರಾ ಜನಗಳು ಅಂತ ನೋಡ್ಕೊಳ್ಳೋದು ಅವ್ರದ್ದೊಂದು ಜವಾಬ್ದಾರಿ ಆಗುತ್ತೆ. ಸೊ ಅದನ್ನೊಂದು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಅದೇ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಜಸ್ಟ್ ಡಸ್ಟ್ಬಿನ್ಸ್ ಕೊಡೋದೆಲ್ಲ ಅವರು ಕರೆಕ್ಟಾಗಿ ಯೂಸ್ ಮಾಡ್ತಿದ್ದಾರಾ ಇಲ್ವಾ ಅಂತ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಆ್ಯಸ್ ಈಗ ನಮ್ಗೆ ಗೊತ್ತಿರಂಗೆ ನಮ್ಮ ಸ್ಕೂಲ್ ಹತ್ರನೇ ಕಸ ಹಾಕ್ತಾರೆ. ಸ್ಕೂಲ್ ಹತ್ರ ಕಸ ಹಾಕೋದ್ರಿಂದ ನಮ್ಮ ಸ್ಕೂಲ್ಗೂ ಸುಮಾರು ಡಿಸೀಸಸ್ ಬಂದಿದೆ. ಅದರಿಂದನೇ ನಮ್ಮ ಸ್ಕೂಲ್ ಮಕ್ಕಳು ಸುಮಾರು ಜನ ಸ್ಕೂಲ್ ಮಕ್ಕಳು ಆಲೆ ರೋಗಕ್ಕೆ ಒಳಗಾಗಿದ್ದಾರೆ. ಆಮೇಲೆ ಏನು ಅಂದರೆ ಜನಪ್ರತಿನಿಧಿಗಳಿಗೆ ಇದನ್ನು ಗುರುತಿಸಬೇಕು, ಶಾಲೆ ಹತ್ರ ಕಸ ಹಾಕಬಾರ್ದು ಅಂತ. ಆಮೇಲೆ ಅವರು ಎಲ್ಲ ಸೂಟೆಬಿಲಿಟೀಸ್ನ ಅವೈಲೇಬಲ್ ಮಾಡಿರ್ತಾರೆ. ಮನೆ ಹತ್ರನೇ ಗಾಡಿಗಳು ಬರುತ್ತೆ, ಅದಕ್ಕೆಲ್ಲ ಕಸ ಕೊಡೋದು ಬಿಟ್ಟು ಈ ಥರ ಆಚೆ ಬಿಸಾಕಿದ್ರೆ ಪರಿಸರಕ್ಕೂ ಹಾನಿಕರ. ಆಮೇಲೆ ಸ್ಕೂಲ್ ಹತ್ರ ಇರೋದ್ರಿಂದ ಸ್ಕೂಲ್ ಮಕ್ಕಳು ಇಲ್ಲೆಲ್ಲ ಓಡಾಡ್ತಿರ್ತಾರೆ, ಥ್ರೋಟ್ ಇನ್ಫೆಕ್ಷನು ಸುಮಾರು ಥರ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಅದರಿಂದನೇ ನಮ್ಮ ಸ್ಕೂಲಲ್ಲಿ ಸುಮಾರು ಜನ ಕಾಯಿಲೆಯಿಂದ ಹೊರಗೊಂಡಿದ್ದಾರೆ.